ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಬೆಳಗಾವಿಯ ರಾಯಭಾಗದ ಸುಟ್ಟಟಿ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಮನೆ ದೇವರ ಪೂಜೆ ಮಾಡಿ ಜನರಿಗೆ ಅಕ್ಕ ತಾಯಿ ಬಹಳ ಏನು ಮಹಿಳೆಯರು ಇಬ್ಬರು ಸೇರಿ ಹೋಳಿಗೆ ಊಟ ಎಲ್ಲ ಹಾಕಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಜ್ಜಿಯ ಕೆಲಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಅಕ್ಕ ತಾಯಿ ಅಂತ ಅವ್ರ ಹೆಸರು. ಕರೆ ಮಾಡಿ ಅಜ್ಜಿ ಜೊತೆ ಮಾತನಾಡಿ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ಬೆಳಗಾವಿ ಏರ್ಪೋರ್ಟ್ನಲ್ಲಿ ಇವತ್ತು ಅಕ್ಕ ತಾಯಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯಾದರು. ಅಜ್ಜಿಯನ್ನ ಸನ್ಮಾನಿಸಿದ್ರು. ಈ ವೇಳೆ ಅಜ್ಜಿ ಸಿಎಂಗೆ ಹೋಳಿಗೆ ತಿನ್ನಿಸಿದ್ರು. ಜಮ್ಮು ಕಾಶ್ಮೀರ ವಿಧಾನಸಭೆಗೆ ನಡೆಯುವಂತಹ ಮೊದಲ ಹಂತದ ಚುನಾವಣೆಗೆ ಬಿಜೆಪಿ ಪಟ್ಟಿ ಬಿಡುಗಡೆಯಾಗಿದೆ. 15 ಅಭ್ಯರ್ಥಿಗಳ ಮೊದಲ ಪಟ್ಟಿ ಪ್ರಕಟಿಸಲಾಗಿದೆ. ಬೆಳಗ್ಗೆ 44 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿತ್ತು. ಆದರೆ ತಮ್ಮ ಅನುಪಸ್ಥಿತಿಯಲ್ಲಿ ಪಟ್ಟಿ ಬಿಡುಗಡೆ ಮಾಡಿದ್ದಕ್ಕೆ ಕೆಲ ನಾಯಕರುಗಳು ಅಸಮಾಧಾನಗೊಂಡಿದ್ದರು. ಹೀಗಾಗಿ ಬೆಳಗ್ಗೆ ಪ್ರಕಟಿಸಿದ ಪಟ್ಟಿಯನ್ನು ದಿಢೀರಂತ ವಾಪಸ್ ಪಡೆದಿದ್ದು, ಅದಾದ ನಂತರ ಅಲ್ಲಿ ತಿದ್ದುಪಡಿ ಮಾಡಿ ಬಳಿಕ 15 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಬಿಜೆಪಿ ಸಂಸದೆ ಕಂಗನಾ ರನೌತ್ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ರೈತರ ಪ್ರತಿಭಟನೆ ಹಿಂದೆ ವಿದೇಶಿ ಕೈವಾಡ ಇದೆ. 3 ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕಾನೂನನ್ನು ವಾಪಸ್ ಪಡೆದರೂ ಪ್ರತಿಭಟನೆ ಮುಂದುವರಿತಾ ಇದೆ ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ. ಇದಕ್ಕೆ ಪಂಜಾಬ್ ಬಿಜೆಪಿ ನಾಯಕ ಹರ್ಜಿತ್ ಗಾರೇವಾಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಚೋದನಾಕಾರಿ ಹೇಳಿಕೆಯಿಂದ ದೂರ ಇರುವಂತೆ ಸಲಹೆ ಕೊಟ್ಟಿದ್ದಾರೆ. ಬಿಜೆಪಿ ಕೂಡ ಇವ್ರ ಹೇಳಿಕೆಯಿಂದ ಇದೀಗ ಅಂತರವನ್ನು ಕಾಯ್ದುಕೊಂಡಿದೆ. ಕೋಲ್ಕತ್ತಾ ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣದ ಆರೋಪಿ ಸಂಜಯ್ ರಾಯ್ ಸುಳ್ಳು ಪತ್ತೆ ಪರೀಕ್ಷೆಯಲ್ಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆಗಸ್ಟ್ 9ರಂದು ಬೆಳಗಿನ ಜಾವ ನಡೆದಂಥ ಭಯಾನಕ ಘಟನೆಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಆಗಸ್ಟ್ 8ನೇ ತಾರೀಕಿನಂದು 2 ರೆಡ್ ಲೈಟ್ ಪ್ರದೇಶಗಳಿಗೆ ಹೋಗಿ ಬಂದಿದ್ದರೂ ಲೈಂಗಿಕ ಕ್ರಿಯೆ ಮಾಡಿರಲಿಲ್ಲ. ಗೆಳತಿಗೆ ಫೋನ್ ಮಾಡಿ ನಗ್ನ ಚಿತ್ರ ತೋರಿಸುವಂತೆ ಹೇಳಿದ್ದ. ಇದಾದ ಬಳಿಕ ಗೆಳೆಯನ ಸಹೋದರ ದಾಖಲಾಗಿದ್ದಂಥ ಆರ್ಜಿಕರ್ ಆಸ್ಪತ್ರೆಗೆ ಬಂದು ಪೈಶಾಚಿಕ ಕೃತ್ಯ ಎಸಗಿ ಪರಾರಿಯಾಗಿದ್ದ ಅನ್ನೋದು ಸುಳ್ಳು ಪತ್ತೆ ಪರೀಕ್ಷೆಯಲ್ಲಿ ಬಹಿರಂಗ ಆಗಿದೆ.